ಅದನ್ನು ಮಾಡಲಿಲ್ಲ. ಬಗ್ಗೆ ನೀವು ಒಂದೆರಡು ಮಾತಾಡಿ ಸರ್. ಇವತ್ತು ನಾವು ಗೌರಿಶಂಕರ್ ಅವರ ಕಚೇರಿಯಲ್ಲಿ ನಮ್ಮ ಹುಣಸೂರು ತಾಲೂಕಿನ ಹೆಮ್ಮೆಯ ಪುತ್ರ ಕಸ್ಬಾ ಹೋಬಳಿ ಮರ್ದೂರು ಹೊಸೂರು ಗ್ರಾಮದ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಜೊತೆಯ ವಿದ್ಯಾಭ್ಯಾಸ ಮಾಡಿದಂಥ ದಿವಂಗತ ಸಿದ್ದರಾಮಯ್ಯವರು ಹಾಗೂ ಸುಜಾತ್ ಅವರ ದಂಪತಿಯ ಸುಪುತ್ರ ಶ್ರೇಯಸ್ ಅವರು ಇವತ್ತು UPSCಯಲ್ಲಿ ಸಶಸ್ತ್ರ ಪಡೆಯ UPSC ಎಕ್ಸಾಮ್ನಲ್ಲಿ ಇವತ್ತು ಆಲ್ ಇಂಡಿಯಾದಲ್ಲಿ 5ನೇ ರ್ಯಾಂಕ್ ಪಡೆಯುವ ಮೂಲಕ, ಕರ್ನಾಟಕದಲ್ಲಿ ಮೊದಲನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ನಮ್ಮ ಹುಣಸೂರು ತಾಲೂಕು ಹಾಗೂ ಕರ್ನಾಟಕ ರಾಜ್ಯಕ್ಕೆ ಉತ್ತಮವಾದ ಒಂದು ಹೆಸರು ತಂದುಕೊಟ್ಟಿದ್ದಾರೆ. ಇವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಉದ್ಯಮಿಗಳು ಹಾಗೂ ಆತ್ಮೀಯರು ಆದಂಥ ಗೌರಿಶಂಕರ್ ಅವರು ಆತ್ಮೀಯವಾಗಿ ಗೌರವಿಸುವ ಮೂಲಕ, ಅದೇ ರೀತಿ ನಮ್ಮ ಮೋಹನ್ ಅವರು ಸುಬ್ಬೇಗೌಡರ ಸುಪುತ್ರ ಅವರು ನಿವೃತ್ತ ಸೈನಿಕರು, ಅದೇ ರೀತಿ ನಮ್ಮ ಲೋಕೇಶ್ ಅವರು ಈಗ ADO ಅಂದರೆ ಆರ್ಮಿ ಅಸಿಸ್ಟೆಂಟ್ ಡಿಫೆನ್ಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಲೋಕೇಶ್ ಅವರು ನಮ್ಮ ನಿಂಗೇಗೌಡರು, ಊರ್ಕಳೆ ನಿಂಗೇಗೌಡರು ಮಗ, ಮತ್ತು ನಿವೃತ್ತ FP ತಹಸೀಲ್ದಾರರಂಥ ಶಿವರಾಜೇಗೌಡರು, ಇಸ್ಕಂಠೇಗೌಡರು, ಮನು ಅವರು, ಮತ್ತು ನಮ್ಮ ಮಂಜುನಾಥ್, ಎಲ್ಲರೂ ಸೇರಿ ಇವತ್ತು ಶ್ರೇಯಸ್ ಸರ್ನ ಗೌರವಿಸುವ ಮೂಲಕ ತಾಲೂಕಿಗೆ ಇಂಥವ್ರ ಮೂಲಕ ಸ್ಫೂರ್ತಿ ಬರಬೇಕು ಎಲ್ಲ ಮಕ್ಕಳು. ಇವತ್ತು ಪ್ರಪಂಚದಲ್ಲಿ ಶಿಕ್ಷಣ ನಾಗಾಲೋಡ್ತಾ ನೋಡ್ತಾ ಇರೋ ಸಂದರ್ಭದಲ್ಲಿ ಶ್ರೇಯಸ್ ಅವರು ಒಬ್ಬ ಹಳ್ಳಿಯ ರೈತನ ಮಗ. ಇವ್ರ ತಾತ ಸಿದ್ದೇಗೌಡರು ಅಂತೇಳಿ ಭಾಳ ಜಮೀನ್ದಾರರು, ತುಂಬ ಜಮೀನಲ್ಲಿ ಚಡ್ಡಿ ಹಾಕೊಂಡೆಲ್ಲ ಜಮೀನಲ್ಲಿ ಉಳ್ತಾಯಿದ್ರು. ಅಂದರೆ ಇವತ್ತು ತಾತ ಇವ್ರ ತಂದೆಯಲ್ಲ ಇದ್ದರೆ ಅದೆಷ್ಟು ಖುಷಿ ಪಡ್ತಿದ್ರು ಅಂತ ಹೇಳೋಕ್ಕೆ ಅಸಾಧ್ಯ. ಅವರೆಲ್ಲರ ಆತ್ಮಕ್ಕೆ ಇವತ್ತು ಒಂದು ಒಳ್ಳೆಯ ಇದನ್ನು ತಂದುಕೊಂಡಿದ್ದಾರೆ. ಅವ್ರಿಗೂ ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ಒಬ್ಬ ರೈತನ ಮಗ ಈ ಮಟ್ಟಕ್ಕೆ ಹೋಗ್ತಾ ಇರೋದ್ರೆ ಇನ್ನೂ ಅನೇಕ ಯುವತಿಯರು ಇವತ್ತು ವಿದ್ಯಾವಂತರಾಗಿ ಉತ್ತಮ ಶಿಕ್ಷಣವನ್ನು ಪಡೆಯುವ ಮೂಲಕ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ತಮ್ಮ ಕುಟುಂಬಕ್ಕೆ ಹಾಗೂ ಎಲ್ರಿಗೂ ಕೀರ್ತಿ ತರಲಿ ಅಂತ ಹೇಳ್ತಾ, ಶ್ರೇಯಸ್ ಅವರು ಇವತ್ತು ನಮ್ಮ ತಾಲೂಕಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಿದ್ರೆ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.